ಆಕಸ್ಮಿಕ ಬೆಂಕಿಗೆ 10ಕ್ಕೂ ಹೆಚ್ಚು ಗುಡಿಸಲು ಮತ್ತು 40ಕ್ಕೂ ಹೆಚ್ಚು ಮೇಕೆಗಳು ಸಂಪೂರ್ಣ ಭಸ್ಮವಾಗಿದ್ದು, ಲೋಕಸಭಾ ಚುನಾವಣೆಯ ದಿನವೇ ಈ ಘಟನೆ ನಡೆದಿದೆ. ಮತದಾನ ಮಾಡಲು ಹೋದ ಬಡ ಮತದಾರರ 10 ಗುಡಿಸಲುಗಳು ಬೆಂಕಿಗೆ ಆಹುತಿಯಾಗಿದ್ದು, ಕೊರಟಗೆರೆ ತಾಲೂಕಿನ ಕ್ಯಾಮೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ. ಇನ್ನು ಸ್ಥಳೀಯರಿಂದ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಉರಿಯುತ್ತಿದ್ದ ಗುಡಿಸಲುಗಳ ಬೆಂಕಿ ನಂದಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಿಯಲ್ಲಿ ಗುಡಿಸಲುಗಳಲ್ಲಿದ್ದ ದವಸ ಧಾನ್ಯ, ದಿನಬಳಕೆಯ ವಸ್ತುಗಳು, ಒಡವೆಗಳು, ಹಣ ಎಲ್ಲವೂ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳು ಸಂಪೂರ್ಣ ಭಸ್ಮವಾಗಿವೆ. 40ಕ್ಕೂ ಹೆಚ್ಚು ಮೇಕೆಗಳನ್ನು ಕಳೆದುಕೊಂಡ ಬಡ ಅಜ್ಜಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಅವರ ಬೆಂಬಲಿಗರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಬಡ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳಿ 1 ತಿಂಗಳಿಗೆ ಆಗುವಷ್ಟು ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಿ ಧನ ಸಹಾಯವನ್ನ ಮಾಡಿದ್ದಾರೆ. ಈ ಘಟನೆ ನಡೆಯಲು ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯ ಅಲೆಮಾರಿ ಕುಟುಂಬಸ್ಥರ ಆರೋಪವಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡ ಅನಿಲ್ ಕುಮಾರ್ ಹಾಗೂ ಅನೇಕರು ಭೇಟಿ ನೀಡಿದ್ದಾರೆ. ಏನಾಯ್ತಜ್ಜಿ? ಈಗ ಎಲ್ಲಿ ಡಬ್ಬ ಹತ್ಕೊಂಡು ಕಿಡಿ ಬಿದ್ದು ಸ್ವಾಮಿ, ನಾವೇನು ಮಾಡ್ಲಿಲ್ಲ. ಇಷ್ಟೇ ಸ್ವಾಮಿ ಮಾಡಿರೋದು. ಯಾವಾಗ ಆಯ್ತಜ್ಜಿ ಇದು? ಓಟ್ ಹಾಕಂತ ಹೋದ್ವಿ ಸ್ವಾಮಿ, ಕಿರ್ಚ್ಕೊಂಡ್ರು ಓಡ್ ಬಂದಿವಿ ಸ್ವಾಮಿ. ಎಷ್ಟು ಮರಿ ಇದ್ವು ಅಜ್ಜಿ? ಎಷ್ಟು ಮೇಕೆಗಳಿದ್ವು? 50 ಮರಿ ಇದ್ವು. 3 ಗಂಟೆ ಸ್ವಾಮಿ, ಎಲ್ಲ ಬೆಂದಾಗ್ಯ ಸ್ವಾಮಿ. ನಾವು ಕಳ್ಳರಿಗೆ ಏನಿಲ್ಲ ಸ್ವಾಮಿ, ಹೊಟ್ಟೆಗಿಟ್ಟಿಲ್ಲ, ಮೈಗೆ ಬಟ್ಟಿಲ್ಲ ಸ್ವಾಮಿ. ನಮ್ಗೆ ಇನ್ನ ಏನೇನಿತ್ತು ಅಜ್ಜಿ? ಇನ್ನೇನು ಇರ್ಲಿಲ್ಲ, ಪಾತ್ರೆ ಸಾಮಾನು ಇದ್ದು ಎಲ್ಲ ಬೆಂದಾಗ್ಯ ಸ್ವಾಮಿ, ಏನು ಇಲ್ಲ. ಎರಡನೇ ಸರಿ ಅಲ್ವಾ ಆಗ್ತಾ ಇರೋದು ಈ ತರ? ಹ್ಞೂ ಸ್ವಾಮಿ, ಎಲ್ಲಾನು ಬೆಂದೋಗಿದ್ವಿ ಸರ್. ಅವಾಗ್ಲೂ ಹೇಳಿದ್ವಿ, ಕಿವಿಗೆ ಹಾಕೊಂಡ್ಲಿಲ್ಲ ಯಾರು. ಏನಿಲ್ಲ ಸ್ವಾಮಿ, ನಮ್ಗೆ ಇವಾಗ ಹೊಟ್ಟೆಗಿಟ್ಟಿಲ್ಲ ಸ್ವಾಮಿ, ನಾವು ಪರದೇಶರಾಗ್ಬಿಟ್ಟಿದ್ದೀವಿ ಸ್ವಾಮಿ. ಸರಿ ಅಜ್ಜಿ ಹೆಸರೇನು ಅಜ್ಜಿ? ಇದನ್ನ ನೋಡಿ ಏನ್ ಮಾಡಿದ್ದಾರೆ ನಮ್ಮ ಕೊರಟಗೆರೆ ತಾಲೂಕು ಬಿಜೆಪಿ ಮುಖಂಡರಾದಂತಹ ಅನಿಲ್ ಕುಮಾರ್ ಅವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾ ಇದೆ. ಊರಲ್ಲಿ ಇವಾಗ ನಮ್ಮ ಕೆಂಪಣ್ಣವ್ರು ಹೇಳ್ತಿದ್ರು, ಎಲ್ಲಾರ್ಗು ಅಡಿಗೆ ವ್ಯವಸ್ಥೆ ಮಾಡ್ತಾ ಇದೀನಿ ಸರ್, ತುಂಬಾ ಬೇಜಾರಾಗ್ತಾ ಇದೆ ಸರ್, ನಮ್ಗೆ ಎಲ್ಲಾ ತರ ಗ್ರಾಂಟ್ ಆದ್ರೂ ಅದನ್ನ ಹೋಲ್ಡಿಂಗ್ ಕೊಟ್ಟಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಇಷ್ಟೊತ್ತನು ತಾವುಗಳು ಈ ಒಂದು ಊರಿನಲ್ಲಿ ಮುಂಜಾಗ್ರತೆಯಾಗಿ ಮುಂದೆ ದಯಮಾಡಿ ಬುದ್ಧಿವಂತರಾಗಿ, ನಾವೇನೋ ಮತ ಹಾಕ್ತಿವಿ, ಯಾರೋ ಗೆಲ್ತಾರೆ, ಎಲ್ಲೋ ಹೋಗ್ತಾರೆ, ನಿಮ್ಮ ಕಷ್ಟನ ಸ್ಪಂದಿಸೋಂತರ್ಗ ದಯವಿಟ್ಟು ಮತ ಚಲಾಯಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಯ್ಕೆ ಮಾಡಿ ಕಳಿಸಿ. ನೀವು ವೋಟ್ ಆಗಿದ ತಕ್ಷಣ 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ ಇಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ಇಲ್ಲಿ ನಿಮ್ಮನ್ನ ನೋಡೋರು ಯಾರು ಇರಲ್ಲ. ದಯಮಾಡಿ ನಿಮ್ಮಲ್ಲಿ ಒಗ್ಗಟ್ಟಿರಲಿ. ನಿಮ್ಮೂರಲ್ಲಿ ಯಾವುದೇನಾಗಲಿ ಫಸ್ಟ್ ನಿಮ್ಮಲ್ಲಿ ನೀವು ಮನೆ ಮಾಡಿಸಿ. ಇಷ್ಟ ಹೇಳಿ ಇದಕ್ಕೆ ಅನಿಲ್ ಕುಮಾರ್ ಅವರು ಈ ಒಂದು ಫುಡ್ ಕಿಟ್ ನ ಕಳಿಸಿದ್ದಾರೆ. ದಯಮಾಡಿ ಏನ್ 11 ಜನ ಇದ್ದೀರಾ ದಯವಿಟ್ಟು ಎಲ್ಲರೂ ತಗೊಳ್ಳಿ. ಜೊತೆಲಿ 2,500 ರೂಪಾಯಿ ಒಂದು ಧನ ಸಹಾಯ, ಒಂದು ಸಣ್ಣ ಪುಟ್ಟ ಖರ್ಚಿಗೆ ಕೊಟ್ಟಿದ್ದಾರೆ. ಅದನ್ನ ತಾವುಗಳು ತಗೋಬೇಕಾ ತಮ್ಮಲ್ಲಿ ವಿನಂತಿ. ಒಬ್ರವ್ರ ಬಂತಾಳಿ ಯಾರು ಗೊಂದಲ ಮಾಡ್ಕೋಬೇಡಿ. ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.